ಆಯುಷ್ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಹಾಗೂ ನಿಮಗೆಲ್ಲ ಹೋಮ್ ರೆಮಿಡೀಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಆತ್ಮೀಯರೇ, ಈ ದಿನ ನಾವು ಡಯಾಬಿಟಿಸ್ ಅಂದರೆ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕೆ ಒಂದು ಸುಲಭವಾದ ಮನೆಮದ್ದನ್ನು ಮಾಡೋದನ್ನು ಕಲ್ತ್ಕೊಳ್ಳೋಣ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕೂಡ ನಮ್ಮ ಮನೆಯಲ್ಲೇ ಇರಬಹುದಾದ ಪದಾರ್ಥಗಳು. ಒಂದು ಅರಿಶಿಣದ ಪುಡಿ, ಎರಡನೇದು ನೆಲ್ಲಿಕಾಯಿಯ ಪುಡಿ. ನನ್ನ ಹತ್ರ ಈಗ ಒಣಗಿದ ನೆಲ್ಲಿಕಾಯಿಯ ಕುಟ್ಟಿ ಮಾಡಿದಂಥ ಪುಡಿ ಇದೆ ಮತ್ತು ತಾಜಾವಾಗಿ ಸಿದ್ಧಪಡಿಸಿದಂತಹ ಅರಿಶಿಣದ ಪುಡಿ ಇದೆ. ನಮಗೆಲ್ಲ ಗೊತ್ತೇ ಇದೆ ಆತ್ಮೀಯರೇ, ಇತ್ತೀಚೆಗೆ ಭಾರತವು ವಿಶ್ವದಲ್ಲಿಯೇ ಅತಿ ಹೆಚ್ಚು ಸಕ್ಕರೆ ಕಾಯಿಲೆಯ ರೋಗಿಗಳನ್ನು ಹೊಂದಿರುವಂತಹ ದೇಶವಾಗಿ ಹೊರಹೊಮ್ಮಿದೆ. ಇದು ಬಹಳ ದುಃಖದ ವಿಷಯ. ಈಗಾಗಲೇ ಸಕ್ಕರೆ ಕಾಯಿಲೆ ಇರೋರು ಒಂದು ಕಡೆ ಸಕ್ಕರೆ ಕಾಯಿಲೆಯ ಅಡ್ಡ ಪರಿಣಾಮಗಳನ್ನು ಎದುರಿಸ್ತಾ ಇದ್ದರೆ, ಇನ್ನೊಂದು ಕಡೆಗೆ ಸಕ್ಕರೆ ಕಾಯಿಲೆಗೆ ಸೇವಿಸುವ ಔಷಧಿಗಳಿಂದಲೂ ಕೂಡ ಅಪಾಯ ಇರೋದು ಅವ್ರಿಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ನಾವು ಈ ದಿನ ಈ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ತರೋದ್ರ ಜೊತೆಗೆ ಸಕ್ಕರೆ ಕಾಯಿಲೆಯಿಂದ ಉಂಟಾಗುವ ಇನ್ನಿತರ ಅಡ್ಡ ಪರಿಣಾಮಗಳನ್ನು ಕೂಡ ತಡೆಗಟ್ಟುವ ವಿಧಾನವನ್ನು ನಾವು ಇದನ್ನು ತಿಳ್ಕೊಳ್ಳೋಣ. ಅದಕ್ಕೆ ಬೇಕಾಗಿರೋದು ಈ ಅರಿಶಿಣದ ಪುಡಿ ಮತ್ತು ನೆಲ್ಲಿಕಾಯಿಯ ಪುಡಿ. ಈಗ ನನ್ನೆದುರಿಗೆ ಕುಟ್ಟಿಕೊಂಡು ಸಿದ್ಧ ಮಾಡಿದಂತಹ ಅರಿಶಿಣದ ಪುಡಿ ಹಾಗೂ ಬೆಟ್ಟದ ನೆಲ್ಲಿಕಾಯಿಯ ಪುಡಿ ಸಿದ್ಧವಾಗಿದೆ. ನಾನೀಗ ಆ ನೆಲ್ಲಿಕಾಯಿ ಮತ್ತು ಅರಿಶಿಣದ ಪುಡಿಯನ್ನು ಬಿಸಿನೀರಿನಲ್ಲಿ ಬೆರೆಸ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಸುಮಾರು 200 ಮಿಲಿಯಷ್ಟು ಬಿಸಿನೀರು ಸಿದ್ಧವಾಗಿದೆ. ಆ 200 ಮಿಲಿಯಷ್ಟು ಬಿಸಿನೀರಿಗೆ ನಾನು 3 ಗ್ರಾಮ್ ಅಂದರೆ ಅರ್ಧ ಚಮಚದಷ್ಟು ಪ್ರಮಾಣ ನೆಲ್ಲಿಕಾಯಿಯ ಪುಡಿಯನ್ನು ಅಂದರೆ ಆಮಲಕ್ಕಿ ಚೂರ್ಣವನ್ನು ಹಾಗೂ ಮತ್ತೊಮ್ಮೆ 3 ಗ್ರಾಮ್ನಷ್ಟು ಅರಿಶಿಣದ ಪುಡಿ ಹರಿದ್ರಾ ಚೂರ್ಣವನ್ನು ಹಾಕ್ತಾಯಿದ್ದೀನಿ. ಈಗ ನಾನು ಈ ಎರಡೂ ಪುಡಿಗಳನ್ನು ಚೆನ್ನಾಗಿ ಬಿಸಿನೀರಿನಲ್ಲಿ ಮಿಶ್ರಣ ಮಾಡ್ತಾಯಿದ್ದೀನಿ. ಆತ್ಮೀಯರೇ, ನಿಮಗೆ ಗೊತ್ತಿರಲಿ, ಈ ನೆಲ್ಲಿಕಾಯಿ ಏನಿದೆ, ಬೆಟ್ಟದ ನೆಲ್ಲಿಕಾಯಿ, ಅದು ಅತ್ಯಂತ ಪರಿಣಾಮಕಾರಿಯಾದಂತಹ ಒಂದು ರಸಾಯನ ದ್ರವ್ಯ, ಅಂದರೆ ಟಾನಿಕ್ ಆಗಿ ಕೆಲಸ ಮಾಡುತ್ತೆ. ಅದು ವಿಟಮಿನ್ ಸಿ ಅನ್ನು ಹೇರಳವಾಗಿ ಹೊಂದಿರುವಂತಹ ಏಕೈಕ ದ್ರವ್ಯ ಹಾಗೂ ನಮ್ಮ ದೀರ್ಘಾಯುಷ್ಯಕ್ಕೆ ಕಾರಣವಾಗುವಂತಹ ಒಂದು ಅಪರೂಪದ ಔಷಧಿ ದ್ರವ್ಯ ಹಾಗೂ ನಮ್ಮ ನರಗಳಿಗೆ, ಮಾಂಸಖಂಡಗಳಿಗೆ ಚೈತನ್ಯವನ್ನು, ಹುರುಪನ್ನು ತಂದು ಕೊಡಬಲ್ಲಂತಹ ಒಂದು ಅಪರೂಪದ ದ್ರವ್ಯ ಬೆಟ್ಟದ ನೆಲ್ಲಿಕಾಯಿ. ಅದು ನಮ್ಮ ದೀರ್ಘಾಯುಷ್ಯದ ಗುಟ್ಟು ಕೂಡ ಹೌದು. ಜೊತೆಗೆ ನಮಗೆ ಗೊತ್ತಿರೋ ಹಾಗೆ ಅರಿಶಿಣದ ಪುಡಿ ಅನೇಕ ಔಷಧೀಯ ಗುಣಗಳನ್ನು ಒಳಗೊಂಡಿದೆ. ಅದರಲ್ಲಿ ಆ್ಯಂಟಿಸೆಪ್ಟಿಕ್, ಮೈಕ್ರೋಬಿಯಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ, ಅಂದರೆ ನಮ್ಮ ಸೋಂಕು ಆಗದಂತೆ ತಡೆಗಟ್ಟುವಂಥದ್ದು, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಒಂದು ಸಾಮರ್ಥ್ಯ ಅರಿಶಿಣಕ್ಕಿದೆ. ಹಾಗೂ ಅದು ಸಕ್ಕರೆ ಕಾಯಿಲೆಗೆ ಒಂದು ರಾಮಬಾಣ ಅಂತಲೂ ಕೂಡ ಈಗಾಗಲೇ ಸಂಶೋಧನೆಗಳಲ್ಲಿ ದೃಢಪಟ್ಟಿದೆ. ಅಂತಹ ಎರಡು ಅತ್ಯಂತ ಪರಿಣಾಮಕಾರಿಯಾದಂತಹ ಮತ್ತು ಅಷ್ಟೇ ಸುಲಭವಾಗಿ ನಮಗೆ ಸಿಗುವಂತಹ ಎರಡು ಸಾಮಾನ್ಯವಾದ ಔಷಧೀಯ ದ್ರವ್ಯಗಳನ್ನು ನಾವು ನಮ್ಮ ಅಡುಗೆ ಮನೆಯಲ್ಲೇ ಬಳಸಿಕೊಂಡು ಒಂದು ಕಷಾಯವನ್ನು ಈಗ ಸಿದ್ಧ ಮಾಡಿದ್ದೀವಿ. ಅದರಲ್ಲಿರೋದಿಷ್ಟೇ: ಬಿಸಿ ನೀರು, ಅರಿಶಿಣದ ಪುಡಿ, ಬೆಟ್ಟದ ನೆಲ್ಲಿಕಾಯಿ ಪುಡಿ. ಹೀಗೆ ತಯಾರಾದಂತಹ ಈ ಕಷಾಯವನ್ನು ಸಕ್ಕರೆ ಕಾಯಿಲೆ ಇರುವಂತಹ ವ್ಯಕ್ತಿಗಳು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಇದನ್ನು ಸೇವಿಸ್ತಾ ಬಂದರೆ ಅವ್ರಿಗೆ ಗೊತ್ತಾಗುತ್ತೆ, 2-3 ವಾರಗಳಲ್ಲಿ ವಿಶೇಷವಾಗಿ ಅದರಲ್ಲಿ ಆಮಲಕ್ಕಿ ಅಥವಾ ಬೆಟ್ಟದ ನೆಲ್ಲಿಕಾಯಿ ಇರೋದರಿಂದ ಅವರಿಗೆ ಸುಸ್ತು ನಿವಾರಣೆ ಆಗುತ್ತೆ, ಹುರುಪು, ಉತ್ಸಾಹ ಹಾಗೂ ಲವಲವಿಕೆ ಅವರಲ್ಲಿ ಹೆಚ್ಚಾಗುತ್ತೆ. ಇನ್ನು ಅದರಲ್ಲಿರುವಂಥ ಹರಿದ್ರಾದ ಅಂದರೆ ಆ ಒಂದು ಅರಿಶಿಣ ಪುಡಿಯ ಪ್ರಭಾವದಿಂದ ಅವರಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಜೊತೆಗೆ ಅವರ ಸಕ್ಕರೆಯ ಪ್ರಮಾಣ ರಕ್ತದಲ್ಲಿ ಕಡಿಮೆ ಆಗ್ತಾ ಇರೋದು ಕೂಡ ಅವರಿಗೆ ಅರಿವಿಗೆ ಬರುತ್ತೆ. ನೋಡಿ, ಎಷ್ಟೊಂದು ಒಳ್ಳೆಯ ಪರಿಣಾಮವನ್ನು ಬೀರೋ ಔಷಧಿಯನ್ನು ನಾವು ರೆಡಿ ಮಾಡ್ಕೊಂಡ್ವಲ್ಲ. ಹಾಗಾದರೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೆ ಎಲ್ರಿಗೂ ನಮಸ್ಕಾರ.